ಬಿಸಿಲ ನಾಡು ರಾಯಚೂರಲ್ಲಿ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ದಿನಕ್ಕೊಂದೊಂದು ರೀತಿಯ ಸ್ಪರ್ಧೆಗಳು ಆಯೋಜನೆ ಆಗ್ತಾ ಇದ್ದು ಯುವ ಸಮೂಹ ಅದರಲ್ಲಿ ಉತ್ಸಾಹದಿಂದ ಭಾಗಿಯಾಗ್ತಾ ಇದೆ. ಅದೇ ರೀತಿ ದೇಹದಾಢ್ಯ ಸ್ಪರ್ಧೆಯಲ್ಲೂ ಕೂಡ ಸಾಕಷ್ಟು ಜನ ಸ್ಪರ್ಧಿಗಳು ಭಾಗಿಯಾಗಿದ್ರು. ಹೆಂಗಿದೆ ಉತ್ಸವದ ಸಂಭ್ರಮ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಯಚೂರಿನಲ್ಲಿ ನಡೆದ ದೇಹದಾಢ್ಯ ಸ್ಪರ್ಧೆಯಲ್ಲಿ 10 ಸ್ಪರ್ಧಿಗಳು ಭಾಗವಹಿಸಿ ರೋಮಾಂಚನ ಸೃಷ್ಟಿಸಿದರು. ಮೈತುಂಬಾ ಎಣ್ಣೆ ಹಚ್ಚಿಕೊಂಡು ತಮ್ಮ ದೇಹದ ಬಲ ತೋರಿಸುತ್ತಿರುವ ದೃಶ್ಯ ಎಲ್ಲರನ್ನ ಪುಳಕಿತಗೊಳಿಸಿತು. ರಾಯಚೂರು ನಗರದಲ್ಲಿ 2 ದಶಕಗಳ ಬಳಿಕ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯಿಂದ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಯಚೂರು ಉತ್ಸವ ಆಯೋಜನೆ ಮಾಡಲಾಗಿದೆ. ಈ ಉತ್ಸವದಲ್ಲಿ ದೇಹದಾಢ್ಯ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಈ ಸ್ಪರ್ಧೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಯುವಕರು ತಮ್ಮ ದೇಹವನ್ನ ಪ್ರದರ್ಶನ ಮಾಡಿದರು. ಇದರಲ್ಲಿ 65ರಿಂದ 70 ಜನ ಆಲ್ ಓವರ್ ಸ್ಟೇಟ್ ಕಾಂಪಿಟೇಟರ್ಸ್ ಬಂದಿದ್ದಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ಗೆ ಭಾಗವಹಿಸಿದವರು ಬಂದಿದ್ದಾರೆ. ಕಿರಣ್ ವಾಲ್ಮೀಕಿ, ಪ್ರತಾಪ್ ಕಂದುಕೂರ್, ತಹಶೀಲ್ದಾರ್ ಅಂತಿದ್ದಾರೆ. ಇದು ಚಾಂಪಿಯನ್ ಆಫ್ ಚಾಂಪಿಯನ್ಸ್ 30,000 ಇರುತ್ತೆ. 2.5 lakhs ತನ ಎಲ್ಲರಿಗೂ ಪ್ರೈಸ್ ಮನಿ ಇದೆ. 8 ಕ್ಯಾಟಗರೀಸ್ ಇರುತ್ತೋ ಅದರಲ್ಲಿ ಬೆಸ್ಟ್ 5ಗೆ ಪ್ರೈಸ್ ಮನಿ ಇರುತ್ತೆ. ಇನ್ನು ಈ ದೇಹದಾಢ್ಯ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಆಕರ್ಷಕ ಬಹುಮಾನವನ್ನ ನೀಡಲಾಯಿತು. ಈ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನ ಪ್ರಶಾಂತ್ ಕಣ್ಣೂರ್ಕರ್ ಪಡೆದು ಸಂಭ್ರಮಿಸಿದ್ರು. 2ನೇ ಬಹುಮಾನವನ್ನ ಪ್ರತಾಪ್ ವಿಠಲ್ ಪಡೆದರು. ವಿಜೇತರಿಗೆ ಟ್ರೋಫಿ, ಮೆಡಲ್, ಪ್ರಮಾಣ ಪತ್ರ ಮತ್ತು ಕ್ರಮವಾಗಿ ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 10,000 ಬಹುಮಾನ ನೀಡಿ ಸನ್ಮಾನಿಸಿದ್ರು. ಮಿಸ್ಟರ್ ಮತ್ತು ದಸರಾಸಿ ಓವರ್ ಆಲ್ ಚಾಂಪಿಯನ್ ಆಗಿದ್ರಿ. ಕರ್ನಾಟಕ ಓವರ್ ಆಲ್ ಚಾಂಪಿಯನ್ ಆಗಿದ್ದೀನಿ ರೀ. ನಿಮ್ಮಲ್ಲಿ ವರ್ಕೌಟ್ ಮಾಡಿರಿ, ನಿಮ್ದು ಹೆಲ್ತ್ ಚಲೋ ಐತರಿ ಮತ್ತು ಗುಡ್ ಹ್ಯಾಬಿಟ್ಸ್ ಇದಾಗ್ತದೆ ರೀ, ಬ್ಯಾಡ್ ಹ್ಯಾಬಿಟ್ಸ್ ಬರಂಗಿಲ್ಲ ರೀ. ಮತ್ತು ನೀವು ಇದ್ರಾಗ ಚಲೋ ಮಾಡಿ ನೀವು ಮೆಡಲ್ ಸಿಕ್ಕಿದ್ರೆ ನಿಮಗೆ ಆಮೇಲೂ ಗೌರ್ಮೆಂಟ್ಸ್ ಜಾಬ್ ಸಿಗಬಹುದು. ಒಟ್ಟಾರೆಯಾಗಿ ಯುವಕರು ಹಲವು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಸಮಯದಲ್ಲಿ ಈ ಯುವಕರು ಹಗಲು ರಾತ್ರಿ ಶ್ರಮಿಸಿ ತಮ್ಮ ದೇಹವನ್ನ ಗಟ್ಟಿಮುಟ್ಟು ಮಾಡಿಕೊಂಡು ಪ್ರದರ್ಶನಕ್ಕೆ ಇಳಿದಿದ್ದು ಎಲ್ಲರ ಗಮನ ಸೆಳೆದಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.